ನಾನು ಜಾನಿ ಶ್ರೀರಾಮಚಂದ್ರ ಅಪ್ಪ ಸರೋವರದ ತಡಿಯಲ್ಲಿ ಬಾಲ ಬ್ರಹ್ಮಚಾರಿಯಾಗಿ ನಿನ್ನನ್ನು ಕಂಡೆ. ನನ್ನನ್ನು ನೋಡಿದ ಕ್ಷಣ ಓ ಕುಂಡಲಧಾರಿಯೇ, ಓ ಜನ್ಮಧಾರಿಯೇ, ಓ ಕೌವೀರಧಾರಿಯೇ ಹಣಿಬಾ ಅಂತ ಕರೆದೆ. ನನ್ನ ಅಜ್ಞಾನ ದೂರವಾಯಿತು. ನಿನ್ನ ಸೇವೆಗೆ ಕೈ ದೇಹವನ್ನು ಮುಡಿಪಾಡಿಟ್ಟೆ. ಅಣ್ಣ ತಮ್ಮಂದಿರಾದಂತಹ ನಿಮ್ಮಿಬ್ಬರನ್ನು ಹೆಗಲ ಮೇಲೆ ಕುಳ್ಳಿರಿಸಿ ಋಷ್ಯಮುಖ ಪರ್ವತವನ್ನು ಏರಿ ನಮ್ಮ ನಾಯಕರಾದಂತಹ ಸುಗ್ರೀವನ ಸತ್ಯತನವನ್ನು ಮಾಡಿದೆ. ದುಷ್ಟರಾದಂತಹ ರಾಜರ ನಿಗ್ರಹವಾಯಿತು. ನಿಮ್ಮ ಒಪ್ಪಂದದಂತೆ ಸೀತಾನ್ವೇಷಣೆಗೆ 3 ತಿಂಗಳು ಮಳೆಗಾಲ ಕಳೆದು ನಾವೆಲ್ಲ ದಕ್ಷಿಣಾಭಿಮುಖವಾಗಿ ಹಿರಿಯವನಾದಂತಹ ಜಾಂಬೋತ್ತರ ನೇತೃತ್ವದಲ್ಲಿ ಮುಂದೆ ಸಾಗಿದವರು. ಲಂಕೆಯಲ್ಲಿರುವಂತಹ ಸೀತಾಮಾತೆಯನ್ನು ಕಂಡೆ, ಲಂಕೆಯನ್ನು ಸುಟ್ಟೆ. ಆಮೇಲೆ ಶ್ರವಣ ಪರ್ವತಕ್ಕೆ ಹಾರಿ ಬಂದು ಸೀತಾದೇವಿ ನೀಡಿದಂತಹ ಚೂಡಾಮಣಿಯನ್ನು ಕೊಟ್ಟೆ. ಮತ್ತೆ ಸೇತುಬಂಧದ ಕಾರ್ಯದಲ್ಲಿ ನಾವೆಲ್ಲ ನಮ್ಮನ್ನು ತೊಡಗಿಸಿಕೊಂಡಿದ್ದೇವೆ. ನವಮಿಯ ದಿನ ಸೇತುಬಂಧ ಆರಂಭವಾಗಿದೆ. ತ್ರಯೋದಶಿಯ ದಿನ ಮುಗಿಸುವಂತಹ ನಿರ್ಧಾರ. ಗೆಳೆಯರಿಂದ ಹಿಡಿದು ಹಳೆಯವರ ತನಕ ತಲೆಯಲ್ಲಿ ಭುಜದಲ್ಲಗಳು, ಕಂಕುಳಲ್ಲಗಳು, ಕೈಗಳಲ್ಲಗಳು, ಮೊಣಕಾಲಲ್ಲಗಳು, ಬಾಲಗಳಲ್ಲಗಳು ಹೊತ್ತುಕೊಂಡು ಎತ್ತಿಕೊಂಡು ಅವರಿಗೆ ಕೂಡಿಕೊಂಡು ಬರುತ್ತಿರುವಂತಹ ದೃಶ್ಯವನ್ನು ಕಾಣ್ತಾ ಇದ್ದೇವೆ. ರಾಮ ಸೇವೆಯನ್ನು ಮಾಡುವಂತಹ ಉತ್ಸುಕತೆ ಇವರಲ್ಲೆಲ್ಲ. ಇತ್ತಾಯಾದ ಭಾಗ್ಯ ಮತ್ತೆ ನಮ್ಮ ಪಾಲಿಗೆ ಸಿಗ್ತದೋ ಎಲ್ಲೋ ಎನ್ನುವಂತಹ ಆ ಭರವಸೆ ಉತ್ಸಾಹದಿಂದ ಬರ್ತಾ ಇದ್ದಾರೆ. ನಾನು ಕೂಡ ನನ್ನನ್ನು ಈ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದೆ. ಆದಷ್ಟು ಬೇಗ ಕಾರ್ಯ ಕೈಗೂಡಲೇಬೇಕು. ಎಲ್ಲಿದೆ ಅಂತ ವಿಶಾಲವಾಗಿದೆ. ಇದನ್ನು ಎತ್ತಿಕೊಂಡು ಈ ಕ್ಷಣ ಬೆಳೆದು ಹರಿಸೇವೆ. ಧರ್ಮವನ್ನು ಯಾರು ರಕ್ಷಣೆ ಮಾಡುತ್ತಾರೋ ಅಂತವರನ್ನು ಧರ್ಮವೇ ರಕ್ಷಣೆ ಮಾಡುತ್ತದೆ ಎನ್ನುವಂತಹ ಮಾತಿನಂತೆ ರಾಮನ ಸೇವೆಯಲ್ಲಿರುವವನು ನೀನು. ಆದ್ರೆ ಈಗ ಒಬ್ಬರ ಮನೆಯನ್ನು ಬಿಡಿಸುವುದಕ್ಕಾಗಿ ಮುಂದಾಗುತ್ತಾ ಇದೆಯಲ್ಲ. ಬ್ರಹ್ಮ, ಇದು ಸತ್ಯಲೋಕ. ಸತ್ಯಲೋಕವನ್ನೇ ಎತ್ತಿಕೊಂಡು ಹೋಗುವುದಕ್ಕೆ ಮುಂದಾಗುತ್ತಾ ಇದ್ದೀವಿ. ಈ ಲೋಕವನ್ನು ನೀನು ಎತ್ತಿಕೊಂಡು ಹೋದೆ ಅಂತಾದ್ರೆ ನನಗೆ ಜೀವಿಸುವುದಕ್ಕೆ ವಾಸಸ್ಥಳ ಎನ್ನುವುದು ಬೇಡವೇ? ಅಷ್ಟೇ ಅಲ್ಲ, ಈ ಹಿಂದೆ ರಾಮ ಕೊಟ್ಟಂತಹ ನನಗೆ ವರ ಮುಂದೊಂದು ದಿನ ನೀನು ಬ್ರಹ್ಮನಾಗುವುದಕ್ಕೆ ಇದೆ ಎನ್ನುವ ಹಾಗೆ. ಆಗ ನೀನು ಬ್ರಹ್ಮನಾಗಿ ಅಂತಾದ್ರೆ ನಿನಗೆ ವಾಸಿಸುವುದಕ್ಕೆ ಸ್ಥಳ ಎನ್ನುವುದು ಬೇಡವೇ? ಹಾಗಿರುವಾಗ ನೀನು ಈ ಪರ್ವತವನ್ನು ಎತ್ತಿಕೊಂಡು ಹೋಗುವುದು ಸರಿಯಲ್ಲ. ಅದು ಉತ್ತರ ಭಾಗದಲ್ಲಿ ಕಾಣ್ತಾ ಇದೆ ಹಲವಾರು ಪರ್ವತಗಳು. ಅದನ್ನು ಎತ್ತಿಕೊಂಡು ಸಾಗುವಂತೆ ಮುಂದೆ ಅವಸರ
ಎನ್ನುವಂತಹ ಹಾ. ಸತ್ಯವನ್ನು ಈಗ ನನಗೆ ಮನವರಿಕೆ ಮಾಡಿತು. ಪ್ರಭುದೇವ, ಹ್ಮ್. ಅಪರಾಧಿಸದೆ ಹಾ. ಕ್ಷಮಿಸಿ. ನೀನು ಹೇಳಿದ ಹಾಗೆ ಬೇರೆ ಪರ್ವತವನ್ನು ಎತ್ತಿಕೊಂಡು ಹೋಗ್ತೇನೆ. ನಾನಿಲ್ಲಿ ಯಶಸ್ಸುಂಟಾಗುವಂತೆ ಆಶೀರ್ವದಿಸಿ. ಶುಭವಾಗಲಿ.